ಪ್ರಪಂಚದಲ್ಲಿ ಕೋಟ್ಯಾಂತರ ಮಂದಿ ಫುಟ್ಬಾಲ್ ಆಡ್ತಾರೆ, ಸಾವಿರಾರು ಮಂದಿ ಆಟಗಾರರಿದ್ದಾರೆ, ಅದರಲ್ಲಿ ನೂರಾರು ಮಂದಿ ದಿಗ್ಗಜರಿದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ತನ್ನ ಹೆಸರನ್ನೇ $1 ಬಿಲಿಯನ್ ಬಿಸ್ನೆಸ್ ಆಗಿ ಮಾಡಿಕೊಂಡಿದ್ದಾನೆ. ಅವನೇ ಕ್ರಿಸ್ಟಿಯಾನೋ ರೊನಾಲ್ಡೋ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಪರ್ಸನಲ್ ಬ್ರ್ಯಾಂಡ್ ಹೇಗೆ $1 ಬಿಲಿಯನ್ ಬಿಸ್ನೆಸ್ ಆಯಿತು? ಎಲ್ಲರೂ ಅಂದ್ಕೋತಾರೆ ರೊನಾಲ್ಡೋ ತನ್ನ ಆಟದಿಂದ ಹಣವನ್ನ ಸಂಪಾದಿಸಿದ್ದಾರೆ ಅಂತ. ಆದ್ರೆ ನಿಜ ಏನಂದ್ರೆ ರೊನಾಲ್ಡೋ ಕೇವಲ ಫುಟ್ಬಾಲ್ ಆಡ್ಲಿಲ್ಲ, ತನ್ನ ಹೆಸರನ್ನೇ ಜಾಗತಿಕ ಬ್ರ್ಯಾಂಡ್ ಆಗಿಸಿದ್ರು. ಅದು ಹೇಗಾಯ್ತು ಅಂತ ಈಗ ನೋಡೋಣ. ನಂಬರ್ 1, ಕನ್ಸಿಸ್ಟೆನ್ಸಿ. 20 ವರ್ಷಕ್ಕೂ ಹೆಚ್ಚು ಕಾಲ ವಿಶ್ವ ಮಟ್ಟದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದರಿಂದ CR7 ಎಂಬ ಹೆಸರು ನಂಬಿಕೆಯ ಸಂಕೇತವಾಗಿದೆ. ಕೇವಲ ಒಂದು ಸೀಸನ್ ಅಲ್ಲ, 2 ದಶಕಗಳ ನಿರಂತರ ಸಾಧನೆ, ಅದೇ ಬ್ರ್ಯಾಂಡ್ ವ್ಯಾಲ್ಯೂ. ಎರಡನೆಯದ್ದು ಪರ್ಸನಲ್ ಐಡೆಂಟಿಟಿ. ರೊನಾಲ್ಡೋ ತನ್ನನ್ನು ಕೇವಲ ಆಟಗಾರನಾಗಿ ಅಲ್ಲ, ಫಿಟ್ನೆಸ್, ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಮತ್ತು ವಿನ್ನಿಂಗ್ ಮೈಂಡ್ ಸೆಟ್ ರೂಪಿಸಿಕೊಂಡ್ರು. ಇದೇ ಕಾರಣಕ್ಕೆ ಅವರನ್ನ ಉದ್ಯಮಿಗಳು, ವಿದ್ಯಾರ್ಥಿಗಳು, ಫಿಟ್ನೆಸ್ ಪ್ರಿಯರು ಕೂಡ ಫಾಲೋ ಮಾಡ್ತಾರೆ. ಮೂರನೆಯದ್ದು ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್. ಸ್ಯಾಲರಿ ಒಂದೇ ಆದರೆ ಸ್ಪಾನ್ಸರ್ಶಿಪ್, CR7, ಕ್ಲೋತಿಂಗ್, ಹೋಟೆಲ್ಸ್, ಜಿಮ್, ಹೀಗೆ ಹಲವು ಮೂಲಗಳ ಆದಾಯ ಬರುತ್ತೆ. ಇನ್ನೊಂದು ಅತ್ಯಂತ ಶಕ್ತಿಯುತ ಸ್ಟ್ರಾಟಜಿ ಸೋಷಿಯಲ್ ಮೀಡಿಯಾ. ಪ್ರಪಂಚದಲ್ಲಿ ಅತ್ಯಧಿಕ ಫಾಲೋವರ್ಸ್ ಹೊಂದಿರುವ ವ್ಯಕ್ತಿಗಳಲ್ಲಿ ರೊನಾಲ್ಡೋ ಒಬ್ಬರು. ಅವರ ಒಂದು ಪೋಸ್ಟ್ ಕೋಟ್ಯಾಂತರ ಮಂದಿಯನ್ನ ತಲುಪುತ್ತೆ. ಹೀಗಾಗಿ ಅನೇಕ ಬ್ರ್ಯಾಂಡ್ಗಳು ಅವರ ಪಾರ್ಟ್ನರ್ಶಿಪ್ಗಾಗಿ ಭಾರಿ ಮೊತ್ತವನ್ನ ಖರ್ಚು ಮಾಡುತ್ತಿವೆ. ರೊನಾಲ್ಡೋ ನಮಗೆ ಕಲಿಸಿದ ಪಾಠ ಏನು ಗೊತ್ತಾ? ರೊನಾಲ್ಡೋ ಪ್ರಾಡಕ್ಟ್ ಮಾರಲಿಲ್ಲ, ಟ್ರಸ್ಟ್ ಮಾರಿದ್ರು. ಜನರು CR7 ಲೋಗೋ ನೋಡಿದ್ರೆ ಪ್ರಾಡಕ್ಟ್ ಅನ್ನ ಖರೀದಿಸಲು ಸಿದ್ಧರಾಗ್ತಾರೆ. ಯಾಕಂದ್ರೆ ಆ ಹೆಸರಿನ ಜೊತೆ ಕ್ವಾಲಿಟಿ, ಡಿಸಿಪ್ಲಿನ್ ಮತ್ತು ಸಕ್ಸಸ್ ಇದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರೊನಾಲ್ಡೋ ಗೋಲ್ಗಳಿಂದ ಲೆಜೆಂಡ್ ಆದ್ರು, ಆದ್ರೆ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಟ್ರಸ್ಟ್ ಮತ್ತು ಗ್ಲೋಬಲ್ ಇನ್ಫ್ಲೂಯೆನ್ಸ್ ಮೂಲಕ $1 ಬಿಲಿಯನ್ ಬ್ರ್ಯಾಂಡ್ ಆಗಿದ್ದಾರೆ. ಬಿಸ್ನೆಸ್ ನಲ್ಲಿ ಅತ್ಯಂತ ಬಲಿಷ್ಠವಾದ ಆಸ್ತಿ ಪ್ರಾಡಕ್ಟ್ ಅಲ್ಲ, ಜನರ ಮನಸ್ಸಲ್ಲಿ ನೀವು ಸಂಪಾದಿಸುವ ರೆಪ್ಯುಟೇಷನ್. ಏನಂತೀರಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.